ಬಗ್ಗೆ ಉಲ್ಲೇಖ ಮಾಡಿ ಮಾತನಾಡಿದ್ದೆ. ಅರಸೀಕೆರೆ ತಾಲೂಕಿನ ಬಾಣಾವರ ಗ್ರಾಮ ಪಂಚಾಯತಿಯಲ್ಲಿ ಏನು 90 ಜನಕ್ಕೆ, ಅದರಲ್ಲಿ SC 8 ಮನೆ, ST 2 ಮನೆ, ಮೈನಾರಿಟಿ 13 ಮನೆ ಮತ್ತು ಇತರೆ ವರ್ಗ ಜನರಲ್ಲೂ ಎಲ್ಲ ಸೇರಿ 69, ಒಟ್ಟು 90 ಮನೆಗಳು ಬೋಗಸ್ ಅರ್ಜಿ. ಇದು ನಾವು ಆಚೆ ತೆಗೆದ ಮೇಲೆ ಗೊತ್ತಾಗಿರುವಂಥದ್ದು. ಇದು ಇನ್ನೆಷ್ಟು ಬಗದ್ರೆ ಇನ್ನೇನೇನು ಸಿಗಬಹುದು ಅನ್ನುವಂತ ಕುತೂಹಲ ನನಗೂ ಇದೆ. ಮತ್ತು ಇದನ್ನ ಈಗಾಗಲೇ ಗೃಹ ಮಂಡಳಿಯ ಅಧ್ಯಕ್ಷರಾಗಿ 4ನೇ ಬಾರಿ ಶಾಸಕರಾಗಿರ್ತಕ್ಕಂಥ, ಮಂತ್ರಿ ದರ್ಜೆ ಸ್ಥಾನಮಾನ ಹೊಂದಿರತಕ್ಕಂಥ ಮಾನ್ಯ KM ಶಿವಲಿಂಗೇಗೌಡರು ಕೂಡ ಇದಾಗಿದೆ ಅಂತೇಳಿ ನಿಮ್ಮ ಸಮ್ಮುಖದಲ್ಲಿ ಒಪ್ಕೊಂಡು ಹೋಗಿದ್ದಾರೆ. ಇಲ್ಲಿ ನನ್ನ ಹತ್ರ ಪಟ್ಟಿ ಇದೆ. ಈ 90 ಜನ ಮನೆಗಳು ಮಂಜೂರಾಗಿರುವಂತವರ ಪಟ್ಟಿ ನನ್ನ ಹತ್ರ ಇದೆ. ಮತ್ತೆ ಇದನ್ನ ಅವರು ಒಪ್ಕೊಂಡಿದ್ದಾರೆ. ನಾನು ನಿಮ್ಗಳ ಮುಖಾಂತರ ಮನವಿ ಮಾಡುವಂಥದ್ದು, ಸ್ವಾಮಿ, ನಾವಿದನ್ನ ತಿಳಿಸೋವರೆಗೂ ಸಹ ನೀವು ಇಲ್ಲಿವರೆಗೂ ಗೆದ್ದ ಮೇಲೆ ಈ ಅವಧಿನಲ್ಲಿ KDP ಮೀಟಿಂಗ್ ಅನ್ನ ಎಷ್ಟು ಮಾಡಿದ್ದೀರಿ, ಮತ್ತೆ ನಿಮ್ಮ ಆದೇಶ ಇಲ್ಲದೆ ಅಥವಾ ನಿಮ್ಮ ಸಮ್ಮತಿ ಇಲ್ಲದೆ ನಿಮ್ಮದೇ ಸರ್ಕಾರ ಇರುವಂತದ್ದು ರಾಜ್ಯದಲ್ಲಿ. ಒಬ್ಬನೇ ಒಬ್ಬ PDO ಅಥವಾ ಒಬ್ಬ ಸೆಕ್ರೆಟರಿ, ಒಬ್ಬ ವಿಲೇಜ್ ಅಕೌಂಟೆಂಟ್ ಅರಸೀಕೆರೆಗೆ ಬಂದು ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಿಮ್ಮ ಶಿಫಾರಸ್ ಇಲ್ಲದೆ. ನೀವು ಹೇಳ್ತೀರಿ ನನಗೂ ಇದಕ್ಕೂ ಸಂಬಂಧನೇ ಇಲ್ಲ, ಸಂಬಂಧಪಟ್ಟಂತ ಅಧಿಕಾರಿ ಸೆಂಟ್ರಲ್ ಜೈಲ್ಗೆ ಹಾಕಿ, ತಿಹಾರ್ ಜೈಲ್ಗೆ ಹಾಕಿ ಅನ್ನೋ ಮಾತು ನೀವು ಹೇಳ್ತೀರಿ. ಸ್ವಾಮಿ, ಈ 90 ಮನೆ ನಿಮ್ಮ ಅನುಮತಿ ಇಲ್ಲದೆ, ನಿಮ್ಮ ಒಂದು ಸಮ್ಮತಿ ಇಲ್ಲದೆ, ಒಂದೇ ಒಂದು ಉಲ್ಕಡ್ಡಿ ಕೂಡ ಆಡ್ಲಿಕ್ಕೆ ಬಿಡದೇ ಇರುವಂತ ರೀತಿಯಲ್ಲಿ ಉಡದ ಹಿಡಿತ ನಿಮ್ಮ ಅರಸೀಕೆರೆನಲ್ಲಿ ನಿಮ್ಮ ಆಡಳಿತ ವೈಖರಿ ಇದೆ. ಒಂದೇ ಒಂದು ಸಣ್ಣ ಉಲ್ಕಡ್ಡಿ ಅಲಗಾಡಬೇಕು ಅಂದ್ರೆ ನಿಮ್ ಗಮನಕ್ಕೆ ತರಲೇಬೇಕು. ನಿಮಗೆ ಪಟ್ಟಿ ತೋರಿಸ್ದೆ, ನಿಮ್ಮ ಸಮ್ಮತಿ ಪಡೆದೆ ಯಾವ್ದಾದ್ರು ಒಂದು ಮನೆ ಫಲಾನುಭವಿಗೆ ಆಗಿದೆ, ಬರೀ ಮನೆ ಇರಲಿ, ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ದನದ ಕೊಟ್ಟಿಗೆ ಇರ್ಬೋದು, ಬದುವಿರ್ಬೋದು, ಸಣ್ಣ ಸಣ್ಣ ಕೆಲಸಗಳು ಎಲ್ಲ ನಿಮ್ಮ ಕಣ್ಣೆಳತಿನಲ್ಲಿ ನೀವು ಇಟ್ಕೊಂಡು ಬಂದಿದ್ದೀರಿ.